ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು, ಆ ನಗು. ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟಿಫನ್ ಮಾಡ್ತಾ ಇದ್ದೀನಿ. ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಖಾಲಿ ಆಯಿತು. ಸೊ ಇದು ಪಿಂಕಿಗೋಸ್ಕರ ಅಂತಲೇ ನಾನು ನಮ್ಮ ಅಮ್ಮನ ಕೈಯಲ್ಲೇ ಮಾಡ್ತಿದ್ದೀನಿ. ಸೊ ನಮ್ಮ ಅಮ್ಮ ಮನೇಲಿದ್ದರು, ಅಲ್ಲಿಂದ ಕರೆಸಿ ಬೇಗ ಬೇಗ ಮಾಡಿಸಿದ್ದೀವಿ. ಸೊ ಟಿಫನ್ ತಿಂತಾ ಇದ್ದೀವಿ. ಪಿಂಕಿ ಬಂದಲ್ಲಿದ್ದಾಳೆ, ತೋರಿಸ್ತೀನಿ. ಹಿಂದೆ ಅವಳೇ ಕ್ಯಾಮ್ರಾ ಇಟ್ಕೊಂಡಿರೋದು. ಸೊ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ಪಿಂಕಿನೇ ಹೇಳ್ತಾಳೆ. ಸೊ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಸೊ 7 ದಿನ ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಸಿಂಪಲ್ ವ್ಲಾಗ್ ಆಗಿದೆ. ಹಾಯ್ ಪಿಂಕಿ, ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ಸ್ ಹೇಳಿ. ಹಲೋ. ಸೊ ಟೈಮ್ ಎಷ್ಟಾಗಿದೆ ಗೊತ್ತಾ? 10 ಗಂಟೆ ಇಲ್ಲೇ. ಸೊ ಇನ್ನು ನೋಡಿ ಹಿಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇರೋದು. 1 ಗಂಟೆಗೆ ದೇವಸ್ಥಾನ ಕ್ಲೋಸಲ್ಲಿ. ನಾವು ವರ್ಷದಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬನ್ನಿ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪಲ್ಲಿ ಸಿಗ್ತೀವಿ. ಓಕೆ. ಹೌದಾ? ಗೈಸ್, ನಾವೀಗ ಹೊರಟಿರೋದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ನಾನು, ಪಿಂಕಿ ಆ್ಯಂಡ್ ಅನುಷ 3 ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಯೂಶ್ವಲಿ ನಾನು ಮಾತ್ರ ಶ್ರಾವಣದಲ್ಲಿ ಕಾಯಿ ಕಟ್ತಿದ್ದೆ. ಸೊ ಬಟ್ ಈ ಸತಿ ಕಟ್ಟೋಕ್ಕಾಗ್ತಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಶ್ರಾವಣದಲ್ಲಿ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಲೇಟ್ ಆಗಿಬಿಟ್ಟಿದೆ. ಸೊ 1 o'clock ಹೋಗಿ ದೇವಸ್ಥಾನ ಕ್ಲೋಸು. ನೋಡಿ, ನಾವಿಲ್ಲೇ ಟ್ರಾಫಿಕಲ್ಲಿ ಸಿಗಾಕೊಂಡು ಓಡಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಗೆ ಆಟೋ ಅಂಕಲ್ ಅಂತೂ ಅವರಿಗೆ ಅಡ್ರೆಸ್ಸು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಮ್ಯಾಪ್ ಹಾಕ್ಕೊಂಡು ರೌಂಡ್ ಓಡಿಸ್ತಾ ಇದ್ದಾರೆ. ನಮಗೆ ಬೇಜಾರಾಗ್ತಾ ಇದೆ. ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ದರ್ಶನ ಮಾಡಿ ತುಂಬಾ ಖುಷಿ ಅನಿಸ್ತು. ಇಲ್ಲಾಂದರೆ ನಾವು ಈವ್ನಿಂಗ್ ತನಕ ವೆಯ್ಟ್ ಮಾಡಬೇಕಿತ್ತು. ಜೈ ಶ್ರೀರಾಮ್. ಗೈಸ್, ದರ್ಶನ ಎಲ್ಲ ಮುಗೀತು. ಸೊ 1 ಗಂಟೆಗೆ ರೀಚ್ ಆದ್ವಿ ಇಲ್ಲಿಗೆ. ಇನ್ನೊಂದು 5 ಮಿನಿಟ್ಸ್ ಇತ್ತು. ಸೊ ಹಂಗೆ ಹಿಂಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ. ಕೇಳೋಣ ಬನ್ನಿ. ನೆಕ್ಸ್ಟ್ ಏನು ಮಾಡೋದು? ಮನೆಗೆ ಹೋಗೋಣ. ಆವಾಗಲೇ ಬೇರೆ ಏನೋ ಹೇಳಿದೆ. ಸುಳ್ಳು ಹೇಳ್ಬೇಡ. ಕ್ಯಾಮ್ರಾ ಮುಂದೆ ಡೌ ಮಾಡ್ತಿದ್ದಾಳೆ ಗೈಸು. ಅಲ್ಲಿಂದ ನಾವು ಹೊಟ್ಟಿದ್ದು ಬನಶಂಕರಿ ಕಡೆಗೆ. ಬನಶಂಕರಿ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು, ಇಲ್ಲಿ ಕಚೋರಿ ತಿನ್ನಬೇಕು ಅಂತ ನಿಂತಿದ್ದೀವಿ. ಕಚೋರಿ ತಿನ್ಕೊಂಡು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದು ನಾವು ಆ್ಯಕ್ಚುಲಿ ಇಲ್ಲಿಗೆ. ತಗೊಂತ ಇಲ್ಲ ಅವಳು 2ರಲ್ಲೂ ತಿಂತಾಳಂತೆ. ಸ್ವಲ್ಪ ತಿನ್ಬಾರೆ ಗೈಸ್. ಅನ್ನ ದಾಸೋಹ ಭವನಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅಟ್ಲೀಸ್ಟ್ ಊಟ ಆದರೂ ಮಾಡೋಣ ಅಂತ ಬಂದಿದ್ದೀವಿ. ದೇವರ ಪ್ರಸಾದ ಊಟ ಮಾಡ್ಕೊಂಡು ಹೋಗೋಣ ಅಂತ. ಗೈಸ್, ನೆಕ್ಸ್ಟ್ ನಾವು ಎಲ್ಲಿಗೂ ಹೋಗಬೇಕು ಅನ್ನೋ ಪ್ಲ್ಯಾನ್ ಏನೂ ಇರಲಿಲ್ಲ ನಮ್ಮದು. ಸೊ ಹಾಗಾಗಿ ಮನೆ ಕಡೆ ಹೊರಟಿದ್ದೀವಿ. ಸೊ ಮೆಟ್ರೋ ಸ್ಟೇಷನಲ್ಲಿದ್ದೀವಿ ಸದ್ಯಕ್ಕೆ. ಹೊರಡಬೇಕು ಮನೆಗೆ. ಫಸ್ಟು ಕೈ ಹಿಡ್ಕೊಳಕ್ಕೆ ಗೊತ್ತಾಳೆ. ಹುಡುಗಿ ಒಂದು ಸ್ವಲ್ಪನೂ ಚುರುಕಿಲ್ಲ ಗೈಸ್. ಹೌದು. ಮೇಡಮ್ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಿದೆ. ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿದ್ದೀವಿ. ಊರ ಕಡೆ ಹೊರಟಿದ್ದೀವಿ. ಇದಾಗಿತ್ತು ಒಂದು ಚಿಕ್ಕದೊಂದು ವ್ಲಾಗ್. ಸೊ ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪ್ಲ್ಯಾನ್ ಇಲ್ದಿರ ಹೋಗಿರೋ ಅಂಥದ್ದು. ಸೊ ಹಾಗಾಗಿ ಆ್ಯಂಡ್ ಇನ್ನು ವೀಡಿಯೋ ಇದೆ.
ಸೊ ಪಿಂಕ್ ಏನೋ ಸೀರೆ ತಗೋಬೇಕು ಅಂತಂದರು, ಹಾಗಾಗಿ ಬಂದಿದ್ದೀವಿ ಅಂಗಡಿಗೆ. ಹೋಗಿದ್ದಾರೆ ತಗೊಳಕ್ಕೆ. ಗೈಸ್ ಇನ್ನೂ ಸೀರೆ ತೊಗೊಂಡಿದ್ದಾಗಿಲ್ಲ ಇವಳ್ದು. ಇವಾಗ ಇನ್ನೂ ನೋಡ್ತಾ ಇದ್ದೀವಿ. ಟೆನ್ಷನಲ್ಲೇ ಇರ್ತಾಳೆ ದಿನ, ಯಾವಾಗ ಬಂದರೂ ಟೆನ್ಷನಲ್ಲೇ ಇರ್ತಾಳಪ್ಪ. ನೆಮ್ಮದಿಗೆ ಇರೋಲ್ಲ 100% ಕೊಟ್ಟು. ಊರ್ಗೋಬೇಕಾ? ಎಷ್ಟು ಟೈಮ್ ಎಷ್ಟು ಗೊತ್ತಾ? 6:30. ಈಗ ಊರ್ಗೋಗ್ಬೇಕಂತೆ. ನಮಗೇನಿಲ್ಲ, ಬಸ್ ಹತ್ತಿಸ್ತೀವಿ, ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಆಯಿತು, ಇನ್ನು ಸೀರೆ ತೊಗೊಳಕ್ಕೆ 7 ಗಂಟೆ ಮಾಡಿದ್ರೆ ಜಾಡ್ಸೋಯ್ತೀನಿ. ಲಾಸ್ಟಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೋಡಿ ಪಿಂಕಿ ನೋಡಿ ಹೆಂಗೆ ಕೂತಿದ್ರೆ, ಅವ್ಳು ನೋಡಿದ್ರೆ ನಗು ಬರ್ತಾಯಿದೆ. ಯಾಕೆ ಗೊತ್ತಾ? ಟೈಮ್ ಬೇರೆ ಆಗೋಗ್ತಿದೆ, ಅವ್ಳು ಊರಿಗೆ ಹೋಗ್ಬೇಕಂತೆ. ಸೊ ನಮಗೂ ಬೇಜಾರಾಗ್ತಿದೆ.